ನೋಡಿ, ಇಲ್ಲಿಯ ವಿಚಾರಗಳು ಪ್ರಮುಖವಾಗಿ ಡಿ ಗ್ಯಾಂಗ್ಗೆ ತಳಮಳಕ್ಕೆ ಕಾರಣ ಆಗ್ತಾ ಇದೆ. ಈಗ ಮುಖ್ಯವಾಗಿ ಈ ನೆಟ್ವರ್ಕ್ ಯಾವ ರೀತಿ ಕೆಲಸ ಮಾಡಿತು, ಇನ್ನಷ್ಟು ವಿಚಾರಗಳು ಯಾವ ರೀತಿ ಸಂಕಷ್ಟಕ್ಕೆ ಕಾರಣ ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋಣ. ಮುಖ್ಯವಾಗಿ ರೇಣುಕಸ್ವಾಮಿಯನ್ನ ಸಂಪರ್ಕ ಮಾಡಿದ್ದು ಹೇಗೆ, ಇನ್ವೆಸ್ಟಿಗೇಷನ್ ಯಾವೆಲ್ಲ ವಿಚಾರಗಳ ಮೇಲೆ ನಡೆಯುತ್ತೆ, ಯಾವ್ಯಾವ ವಿಚಾರಗಳ ಆಧಾರದ ಮೇಲೆ ಮತ್ತಷ್ಟು ಮಾಹಿತಿ ಕಲೆ ಹಾಕುವಂತ ಕೆಲಸ ಪೊಲೀಸರಿಂದ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋದ್ರೆ, ಕಿಡ್ನಾಪ್ಗೂ ಮುನ್ನ ಆರೋಪಿಗಳ ಪ್ಲಾನ್ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಕಲೆ ಹಾಕುವಂತ ಕೆಲಸ ಆಗುತ್ತೆ. ದರ್ಶನ್ ಕಾಲ್ ಚಿತ್ರದುರ್ಗದವರೆಗೆ ರೀಚ್ ಆಗಿದ್ದು ಹೇಗೆ, ಚಿತ್ರದುರ್ಗದಲ್ಲಿ ಯಾವ ನೆಟ್ವರ್ಕ್ ಯಾವ ರೀತಿ ಕೆಲಸ ಮಾಡ್ತು, ಆ ನೆಟ್ವರ್ಕ್ ಅನ್ನ ದರ್ಶನ್ ಸಂಪರ್ಕ ಮಾಡಿದ್ದು ಹೇಗೆ, ಆರೋಪಿಗಳಿಗೆ ರೇಣುಕಸ್ವಾಮಿ ಬಗ್ಗೆ ಹೇಗೆ ಗೊತ್ತಾಯ್ತು, ಮಾಹಿತಿಯನ್ನ ಕೊಟ್ಟಿದ್ದು ಯಾರು, ಮಾಹಿತಿ ಕೊಟ್ಟಿದ್ದನ್ನ ಎಕ್ಸಿಕ್ಯೂಟ್ ಮಾಡಿದ್ದು ಹೇಗೆ, ರೇಣುಕಸ್ವಾಮಿ ಮೆಸೇಜ್ ಮಾಡಿದ್ದ ಅಂತ ಗೊತ್ತಾಗಿದ್ದು ಹೇಗೆ, ಅಶ್ಲೀಲ ಮೆಸೇಜ್ ಮಾಡಿದ್ದ ಅನ್ನೋಂಥ ವಿಚಾರ ಯಾವ ರೀತಿ ಗೊತ್ತಾಯ್ತು, ಲೋಕಲ್ ಹುಡುಗರಿಂದ ರಘು ಫಾಲೋ ಮಾಡಿಸಿದ್ದು. ಈ ರಘು ಯಾರು ಅಂತಂದ್ರೆ ಚಿತ್ರದುರ್ಗದ ದರ್ಶನ ಅಭಿಮಾನಿಗಳ ಜಿಲ್ಲಾ ಅಧ್ಯಕ್ಷ ಸಂಘದ. ಸೊ ಆತನ ಮೂಲಕ ಫಾಲೋ ಅಪ್ ಮಾಡುವಂತ ಕೆಲಸ ಆಗುತ್ತೆ. ಕಿಡ್ನಾಪ್ಗೂ ಮುನ್ನ ರೇಣುಕಸ್ವಾಮಿ ಫಾಲೋ ಅಪ್ ಆಗುತ್ತೆ, ಈತನ ಚಲನವಲನದ ಮೇಲೆ ಇದೇ ಹುಡುಗರಿಂದ ನಿಗಾ ವಹಿಸುವಂತ ಕೆಲಸ ಆಗುತ್ತೆ. ಕಿಡ್ನಾಪ್ಗೂ 2-3 ದಿನ ಹಿಂದೆ ಈತನ ಆಕ್ಟಿವಿಟೀಸ್ ಬಗ್ಗೆ ಫಾಲೋ ಮಾಡಿಸುವಂತ ಕೆಲಸ ಡಿ ಗ್ಯಾಂಗ್ ಇಂದ ಆಗುತ್ತೆ, ಅವರ ಹುಡುಗರಿಂದ. ಎಷ್ಟೊತ್ತಿಗೆ ಮೆಡಿಕಲ್ಗೆ ಹೋಗ್ತಾ ಇದ್ದ, ಮೆಡಿಕಲ್ ಶಾಪ್ಗೆ ಹೋಗ್ತಾ ಇದ್ದದ್ದ ಟೈಮಿಂಗ್ಸ್ ಬಗ್ಗೆ ಈಗ ತನಿಖೆಯನ್ನು ನಡೆಸಲಾಗುತ್ತೆ. ಸೊ ಈ ಎಲ್ಲ ಪ್ರಶ್ನೆಗಳನ್ನ ಇಟ್ಕೊಂಡು ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಮುಂದಾಗ್ತಾರೆ. ಈ ನೆಟ್ವರ್ಕ್ ಯಾವ ರೀತಿ ಕೆಲಸ ಮಾಡಿತ್ತು ಅನ್ನುವಂತಹ ವಿಚಾರ ಗೊತ್ತಾಯಿತು ಅಂತಂದ್ರೆ ಇನ್ವೆಸ್ಟಿಗೇಷನ್ಗೆ ಮತ್ತಷ್ಟು ಬಲ ಸಿಗುತ್ತೆ. ಇನ್ನು ಮುಂದುವರೆದ ಭಾಗವಾಗಿ ಈಗ ತನಿಖೆ ಹಂತದಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್ನ ಮತ್ತಷ್ಟು ಸಂಕಷ್ಟಕ್ಕೆ ಸಿಗಾಕ್ಸೋದಕ್ಕೆ ಇನ್ನೊಂದು ಪ್ರಬಲವಾದಂತಹ ಸಾಕ್ಷಿ ಸಿಕ್ಕಿದೆ. ಆ ಪ್ರಬಲವಾದಂತಹ ಸಾಕ್ಷಿ 100ಕ್ಕೆ 100ರಷ್ಟು ಡಿ ಗ್ಯಾಂಗ್ಗೆ ಕಂಟಕ ತರೋದ್ರಲ್ಲಿ 2 ಮಾತಿಲ್ಲ. ಹಾಗಿದ್ರೆ ಆ ಒಂದು ಸಾಕ್ಷಿ ಯಾವುದು, ಸಾಕ್ಷಿಯ ಬಗ್ಗೆ ಸಿಕ್ಕಿರುವಂತಹ ಮಾಹಿತಿ ಏನು, ಒಂದು ವರದಿ ಇದೆ, ನೋಡ್ಕೊಂಬರೋಣ. ರೇಣುಕಸ್ವಾಮಿ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್. ಕಾಟೇರನ ಬಟ್ಟೆ ಮತ್ತು ರಕ್ತದ ಕಲೆಗಳು. ಬಿಂದಾಸ್ ಲೈಫ್, ಸಿನಿಮಾ ಶೂಟಿಂಗ್, ಬೇಕಾದಂಗೆ ಫಾರಿನ್ ಟ್ರಿಪ್, ಹೀಗೆ ಸಖತ್ತಾಗಿದ್ದ ಕಾಟೇರ ಕೊಲೆ ಕೇಸಲ್ಲಿ ಕಂಬಿ ಹಿಂದೆ ಹೋಗಿ 1.5 ತಿಂಗಳ ಮೇಲಾಗಿದೆ. ಮನೆ ಊಟವೂ ಇಲ್ಲದೆ ಸಾರಥಿ ಸೊರಗಿ ಹೋಗಿದ್ದಾರೆ. ಇದರ ಮಧ್ಯೆ ಡಿ ಗ್ಯಾಂಗ್ಗೆ ಸಾಕ್ಷ್ಯಗಳ ಸಂಕಟ ಶುರುವಾಗಿದೆ. ಹೌದು, ಜೈಲಲ್ಲಿರುವ ದರ್ಶನ್ಗೆ ಸದ್ಯ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಕೊಲೆ ನಡೆದ ದಿನ ದರ್ಶನ್ ಬಟ್ಟೆಗಳ ಮೇಲೆ ಬಿದ್ದಿದ್ದ ರಕ್ತದ ಹನಿಗಳನ್ನ FSL ಅಧಿಕಾರಿಗಳು ಸಂಗ್ರಹಿಸಿದ್ರು. ಇದೀಗ ಆ ವರದಿ ಹೊರಬಿದ್ದಿದೆ. ದರ್ಶನ್ ಬಟ್ಟೆ ಮೇಲಿದ್ದ ರಕ್ತದ ಕಲೆಗಳು ರೇಣುಕಸ್ವಾಮಿಯದ್ದೇ ಅಂತ ವಿಧಿ ವಿಜ್ಞಾನ ಪ್ರಯೋಗಾಲಯದ ರಿಪೋರ್ಟ್ ಹೇಳ್ತಾ ಇದೆ. ದಾಸನ ಬಟ್ಟೆ ಮೇಲಿಂದ ರಕ್ತದ ಕಲೆ ಗೊತ್ತಾಗಿದ್ದು ಹೇಗೆ, ಇನ್ನು ದರ್ಶನ್ ಬಟ್ಟೆ ಮೇಲಿಂದ ರೇಣುಕಸ್ವಾಮಿ FSL ಪರೀಕ್ಷೆ ಮಾಡಿದ್ರು. ರಕ್ತದ ಕಲೆಗಳನ್ನ ಪತ್ತೆ ಹಚ್ಚಲು ಲುಮಿನಾಲ್ ಟೆಸ್ಟ್ ಅನ್ನ ಅಧಿಕಾರಿಗಳು ನಡೆಸಿದ್ರು. ಬ್ಲೂ ಜೀನ್ಸ್ ಹಾಗೂ ಕಪ್ಪು ಬಣ್ಣದ ರೌಂಡ್ ನೆಕ್ ಟಿ ಶರ್ಟ್ ಮೇಲೆ FSL ಟೀಮ್ ಲುಮಿನಾಲ್ ಟೆಸ್ಟ್ ಮಾಡಿದ್ರು. ಲುಮಿನಾಲ್ ಎಂಬುದು ಒಂದು ಕೆಮಿಕಲ್. ಇದು ಬಟ್ಟೆಯ ಮೇಲಿನ ರಕ್ತದ ಕಲೆಗಳನ್ನ ಖಚಿತಪಡಿಸುತ್ತೆ. ಬಟ್ಟೆಯನ್ನ ವಾಶ್ ಮಾಡಿದ್ರೂ ಕೂಡ ಹಿಮೋಗ್ಲೋಬಿನ್ ಅಂಶ ಮಾತ್ರ ಹೋಗಿರಲ್ಲ. ಹೀಗಾಗಿ ಲುಮಿನಾಲ್ ಹಿಮೋಗ್ಲೋಬಿನ್ ಜೊತೆ ವರ್ತಿಸಿ ನೀಲಿ ಹಾಗೂ ಹಸಿರು ಬಣ್ಣದ ದ್ರಾವಣ ಉತ್ಪಾದಿಸುತ್ತೆ. ಬಳಿಕ ಇದರಿಂದ DNA ಸಂಗ್ರಹಿಸಲಾಗುತ್ತೆ. ಈ ರೀತಿಯಾಗಿಯೇ ರೇಣುಕಸ್ವಾಮಿಯ ರಕ್ತದ ಕಲೆಗಳು ಪತ್ತೆಯಾಗಿದೆ. ಸದ್ಯ ಈ ಪ್ರಕರಣದಲ್ಲಿ ಮಹತ್ವದ ಸಾಕ್ಷ್ಯಗಳನ್ನ ಪೊಲೀಸರು ಸಂಗ್ರಹಿಸುತ್ತಿದ್ದಾರೆ. ಈ ಗ್ಯಾಂಗ್ಗೆ ಮತ್ತಷ್ಟು ಸಾಕ್ಷ್ಯ ಕಂಟಕವಾಗೋದು ಫೇಕ್ಸ್ ಎನ್ನಲಾಗ್ತಾ ಇದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಿನಿಮಾ ಶೂಟಿಂಗು, ಸ್ಟಾರ್ಡಮ್ಮು, ಸೆಲೆಬ್ರಿಟೀಸ್ ಅಂತ ಲೈಫ್ ಎಂಜಾಯ್ ಮಾಡ್ತಾ ಇದ್ದ ದಾಸನಿಗೆ
ಯಾವ ರೀತಿ ಸಂಕಷ್ಟ ಈಗ ಎದುರಾಗಿದೆ ಅನ್ನೋದು ತಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಗೆಳತಿ ಮಾತನ್ನ ಕೇಳಿ ಅವಾಂತರವನ್ನ ಮಾಡಿಕೊಂಡು ಪರಪ್ಪನ ಅಗ್ರಹಾರದಲ್ಲಿ ಯಶಸ್ವಿ 50 ದಿನ ಪೂರೈಸಿರುವಂತಹ ಆರೋಪಿ ನಟ ದರ್ಶನ್ ಅಂಡ್ ಗ್ಯಾಂಗ್ನ 50 ದಿನಗಳ ಜೈಲು ಜರ್ನಿ ಯಾವ ರೀತಿ ಇತ್ತು, ಈ ಕ್ಷಣದವರೆಗೂ ಏನೆಲ್ಲ ಬೆಳವಣಿಗೆ ಆಗಿದೆ ಡೇ ಫಸ್ಟ್ ಇಂದ ಒಂದು ವರದಿದೆ, ನೋಡ್ಕೊಂಬರೋಣ. ಜೈಲಲ್ಲಿ 50 ದಿನ ಪೂರೈಸಿದ ದರ್ಶನ್, ಭೇಟಿಯಾಗಿದ್ದವರೆಷ್ಟು, ಹೇಗಿದೆ ಲೈಫು? ಸಿನಿಮಾದಲ್ಲಿ ಪಂಚ್ ಡೈಲಾಗ್ ಹೊಡೆದು ಡಿ ಬಾಸ್ ಅಂತ ಫೇಮಸ್ ಆಗಿದ್ದ ದರ್ಶನ್ ಈಗ ಕಂಬಿ ಹಿಂದೆ ಲಾಕ್ ಆಗಿದ್ದಾರೆ. ದರ್ಶನ್ ಜೈಲು ಸೇರಿ ಬರೋಬ್ಬರಿ 50 ದಿನ ಯಶಸ್ವಿಯಾಗಿ ಪೂರೈಸಿದ್ದಾರೆ. ಈ 50 ದಿನಗಳಲ್ಲಿ ದಾಸ ನಿದ್ದೆಗೆಟ್ಟಿದ್ದೆಷ್ಟು ದಿನವೋ, ಚಿಂತೆಯಲ್ಲಿ ತೇಲಿದ್ದು ಅದೆಷ್ಟು ದಿನವೋ ಗೊತ್ತಿಲ್ಲ. ಹಂಗೂ ಹಿಂಗೂ ಕೊಲೆ ಕೇಸಲ್ಲಿ 50 ಡೇಸ್ ಪೂರೈಸಿದ್ದಾರೆ. 2011ರಲ್ಲಿ ಜೈಲು ಸೇರಿದ್ದ ದರ್ಶನ್ 18 ದಿನಕ್ಕೆ ಜೈಲಿನಿಂದ ಹೊರಬಂದಿದ್ರು. ಆದ್ರೀಗ ಜೈಲಲ್ಲೇ ಅರ್ಧ ಶತಕ ಬಾರಿಸಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಲಾಕ್ ಆಗ್ತಾ ಇದ್ದಂತೆ ದಾಸನಿಂದ ಅಂತರ ಕಾಯ್ದುಕೊಂಡ ಚಂತನವನದ ಹಲವು ಸ್ಟಾರ್ಸ್ ಬಳಿಕ ಒಬ್ಬೊಬ್ಬರಾಗೆ ಮೀಟ್ ಆಗುವುದಕ್ಕೆ ಶುರು ಮಾಡಿದ್ರು. ಪತ್ನಿ ವಿಜಯಲಕ್ಷ್ಮಿ ಅಂತೂ ವಾರಕ್ಕೆ 3 ಬಾರಿ ಗಂಡನನ್ನ ಭೇಟಿಯಾಗಿ ಧೈರ್ಯ ತುಂಬುತ್ತಾ ಇದ್ರು. ಹೀಗೆ 4 ಗೋಡೆಗಳ ಮಧ್ಯ ಇರುವ ದರ್ಶನನ್ನ ನೋಡುವುದಕ್ಕೆ ಯಾರ್ಯಾರು ಬಂದಿದ್ರು ಅನ್ನೋದನ್ನ ನೋಡೋದಾದ್ರೆ, ಜೂನ್ 22ರಂದು ಪರಪ್ಪನ ಅಗ್ರಹಾರ ಜೈಲು ಪಾಲಾದ ದರ್ಶನ್, ಜೂನ್ 24ರಂದು ಪತ್ನಿ ವಿಜಯಲಕ್ಷ್ಮಿ, ಮಗ ವಿನೀಶ್ ಭೇಟಿ, ಜೂನ್ 29ರಂದು ನಟಿ ರಕ್ಷಿತಾ ಹಾಗೂ ಪ್ರೇಮ್ ಭೇಟಿ ಕೊಟ್ರು, ಫ್ರೆಂಡ್ ಅಂತ ನಮೂದು ಮಾಡಿದ್ರು. ಜುಲೈ 1ಕ್ಕೆ ವಿಜಯಲಕ್ಷ್ಮಿ ಜೊತೆ ದರ್ಶನ್ ತಾಯಿ ಮೀನಾ, ತಮ್ಮ ದಿನಕರ್ ಭೇಟಿ ಕೊಟ್ರು. ಜುಲೈ 2ರಂದು ದಾಸನನ್ನ ಭೇಟಿಯಾದ್ರೂ ಸಮತ ತಂಗಿ ಅಂತ ನಮೂದು ಮಾಡಿದ್ರು. ಜುಲೈ 10ರಂದು ವಿಜಯಲಕ್ಷ್ಮಿ, ಸುಶಾಂತ, ಚಂದ್ರಶೇಖರ್, ವಿನೀಶ್ ಭೇಟಿ ಕೊಟ್ರು. ಜುಲೈ 11ರಂದು ನಟ ಧನ್ವೀರ್, ಚಂದ್ರಶೇಖರ್, ನಾಗೇಶ್, ಸುನಿಲ್, ಶಿವಕುಮಾರ್ ಭೇಟಿ. ಜುಲೈ 15ರಂದು ಪತ್ನಿ ವಿಜಯಲಕ್ಷ್ಮಿ, ನಿತಿನ್, ದಿನಕರ್, ಅನುಷ್ ಶೆಟ್ಟಿ ಭೇಟಿ ಕೊಟ್ರು. ಜುಲೈ 19ರಂದು ದರ್ಶನ್ ಪುಟ್ಟನಯ್ಯ, ರಾಘವ್, ತರುಣ್ ಕಿಶೋರ್, ಹೇಮಂತ್, ನವೀನ್ ಮೀಟ್ ಮಾಡಿದ್ರು. ಜುಲೈ 22ರಂದು ವಿನೋದ್ ಪ್ರಭಾಕರ್, ದಿನಕರ್, ಸುಶಾಂತ್ ನಾಯ್ಡು, ಶ್ರೀನಿವಾಸ್ ಪತ್ನಿ ಭೇಟಿ ಕೊಟ್ರು. ಜುಲೈ 25ರಂದು ಸಾಧು ಕೋಕಿಲ, ಸಚ್ಚಿದಾನಂದ, ಹರಿಕೃಷ್ಣ, ರಾಮನಾಥ್, ಭೋಜರಾಜ್ ಭೇಟಿ. ಜುಲೈ 29ರಂದು ವಿಜಯಲಕ್ಷ್ಮಿ, ಮಗ ವಿನೀಶ್, ದಿನಕರ್, ಗೆಳೆಯರಾದ ಶಕ್ತಿವೇಲು, ಕವಿರಾಜ್ ಭೇಟಿ ಕೊಟ್ರು. ಆಗಸ್ಟ್ 1ರಂದು ದರ್ಶನ್ ಅವರನ್ನ ಭೇಟಿ ಮಾಡಿದ್ರು ಗೆಳೆಯ ಧನ್ವೀರ್ ಹಾಗೂ ಶ್ರೀಹರ್ಷ. ಆಗಸ್ಟ್ 5ರಂದು ವಿಜಯಲಕ್ಷ್ಮಿ, ಸಹೋದರರಾದ ಲಲಿತಾ ರಾಘವ, ರಾಕೇಶ್, ಶ್ವೇತಾ ಭೇಟಿ ಕೊಟ್ರು. ಆಗಸ್ಟ್ 8ರಂದು ವರ್ಷಾ ಮೇಲಂಟ, ಜಗದೀಶ್, ರಾಕೇಶ್ ಶರ್ಮಾ, ಹರೀಶ್ ಮಲ್ಹೋತ್ರಾ ಭೇಟಿ ಮಾಡಿದ್ರು. ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿದ್ರು. ಹೀಗೆ ಒಬ್ಬೊಬ್ಬರಾಗಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ದಾಸನ ಮೇಲಿರುವ ಅಭಿಮಾನ, ಪ್ರೀತಿಗಾಗಿ ಜೈಲಿಗೂ ಹೋಗಿ ಭೇಟಿ ಮಾಡಿ ಧೈರ್ಯ ತುಂಬಿದ್ದಾರೆ. 50 ದಿನದಲ್ಲಿ ಇಷ್ಟು ಜನ ಮೀಟ್ ಆಗಿದ್ದಾರೆ. ಇನ್ನು ಎಷ್ಟು ದಿನ ಜೈಲಲ್ಲಿರ್ತಾರೋ, ಅದೆಷ್ಟು ಜನ ಮೀಟ್ ಮಾಡುವುದಕ್ಕೆ ಬರ್ತಾರೋ ಕಾದ್ ನೋಡ್ಬೇಕು. ನಾಗರಾಜ್ ಜೊತೆ ನವೀನ್ ಶೆಟ್ಟಿ, ಕಿರಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ದರ್ಶನ್ಗೆ ಈಕೆ ತಂಗಿ ಇದ್ದಂತೆ. ಪವಿತ್ರ ಗೌಡಗೆ ಪರಮಾಪ್ತೆ, ಕ್ಲೋಸೆಸ್ಟ್ ಫ್ರೆಂಡ್. ಖಾಕಿ ಪಡೆ ಈಗ ಈಕೆಯ ಮೇಲೆಯೂ ಕೂಡ ನಿಗಾ ವಹಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ, ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಆದಾಗ್ಯೂ ಕೂಡ ಈಕೆಯ ಮೇಲೆ ಪೊಲೀಸರಿಗೆ ಅನುಮಾನ ಮಾತ್ರ ಎಳ್ಳಷ್ಟು ಕಡಿಮೆ ಆಗ್ತಾ ಇಲ್ಲ. ಹಾಗಿದ್ರೆ ಯಾರು ಈಕೆ? ತನಿಖೆ ಯಾವ ಹಂತದಲ್ಲಿದೆ? ಈಕೆಗೆ ನೋಟಿಸ್ ಮೇಲೆ ನೋಟಿಸ್ ಕೊಡೋದಕ್ಕೆ ಕಾರಣ ಏನು? ಒಂದು ವರದಿ ಇದೆ, ನೋಡೋಣ. ಸಮತ ಮೇಲೆ ಪೊಲೀಸರಿಗೆ ತಪ್ಪಿಲ್ಲ ಅನುಮಾನ. ಪದೇ ಪದೇ ಸಮತಾಳನ್ನ ಕರೆಸಿ ಕಾಕಿ ವಿಚಾರಣೆ. ದರ್ಶನ್ ಹಾಗೂ ಪವಿತ್ರ ಗೌಡಗೆ ಕಾಮನ್ ಫ್ರೆಂಡ್ ಆಗಿರೋ ಸಮತ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ರೇಣುಕಸ್ವಾಮಿ ಕೊಲೆ ವಿಚಾರವಾಗಿ ಈಕೆಗೇನಾದ್ರೂ ಗೊತ್ತಿದ್ಯಾ? ದಾಸ ಅಥವಾ ಲಿಪ್ಸ್ಟಿಕ್ ರಾಣಿ ಏನಾದ್ರೂ ಹೇಳಿಕೊಂಡಿದ್ದಾಳೆ ಎಂಬುದರ ಬಗ್ಗೆ